ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಆಗಿದೆ. 2 ದಿನಗಳ ಹಿಂದೆ ಜನಪ್ರತಿನಿಧಿಗಳ ನ್ಯಾಯಾಲಯ ದೋಷಿ ಅಂತ ಆದೇಶವನ್ನ ಕೊಟ್ಟಿತ್ತು. ಇದೀಗ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ. ನಿನ್ನೆ ವಾದ ಪ್ರತಿವಾದವನ್ನ ಆಲಿಸಿದ್ದಂತಹ ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ಶಿಕ್ಷೆ ಪ್ರಮಾಣವನ್ನ ಪ್ರಕಟಿಸುವುದಾಗಿ ಹೇಳಿತ್ತು. ಇದೀಗ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣ 10 ವರ್ಷಗಳ ಕಾಲ ಮೊದಲು ಧಾರವಾಡದ ಸಬರ್ಬನ್ ಪೊಲೀಸರು ಇದನ್ನ ತನಿಖೆ ಮಾಡಿದ್ರು. ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. 2019ರಲ್ಲಿ ಸಿಬಿಐಗೆ ಹೋಗಿದ್ದಂತ ಪ್ರಕರಣ ಇದು. ಸಿಬಿಐ ತನಿಖೆ ಮಾಡಿ ಅವರು ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಅದಾದ ನಂತರ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಸುದೀರ್ಘವಾದಂತಹ ವಿಚಾರಣೆ ಆಗಿತ್ತು. ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಮೊನ್ನೆ ವಿನಯ್ ಕುಲಕರ್ಣಿ ಅವರನ್ನ ದೋಷಿ ಅಂತ ಆದೇಶವನ್ನು ಕೊಟ್ಟಿದ್ರು. ಇದೀಗ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಈ ಪ್ರಕರಣದಲ್ಲಿ ನಿನ್ನೆ ಎಲ್ಲ ಆರೋಪಿಗಳನ್ನ ಪರಪ್ಪನ ಅಗ್ರಹಾರದಿಂದ ಕೋರ್ಟ್ಗೆ ಕರೆದುಕೊಂಡು ಬರಲಾಗಿತ್ತು. ಅವರವರ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿತ್ತು. ವಿನಯ್ ಕುಲಕರ್ಣಿ ಸೇರಿದಂತೆ ಈ ಪ್ರಕರಣದ ಎಲ್ಲ ದೋಷಿಗಳು ಕೂಡ ಕಡಿಮೆ ಪ್ರಮಾಣದ ಶಿಕ್ಷೆಯನ್ನ ಕೊಡಬೇಕು ಅಂತ ಕೋರ್ಟ್ ಮುಂದೆ ಕೇಳಿಕೊಂಡಿದ್ರು. ವಿನಯ್ ಕುಲಕರ್ಣಿಯು ಕೂಡ ನ್ಯಾಯಮೂರ್ತಿಗಳ ಮುಂದೆ ನನ್ನದು 3,000 ಎಮ್ಮೆಗಳಿವೆ, ಮಕ್ಕಳಿದ್ದಾರೆ, ನಾನೊಬ್ಬ ಜನಪ್ರತಿನಿಧಿ ಇದ್ದೀನಿ, ಜನ ನನ್ನ ಮೇಲೆ ನಂಬಿಕೆ ಇಟ್ಟು ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ, ಕ್ಷೇತ್ರಕ್ಕೆ ಹೋಗದೇ ಇದ್ದಾಗಲೂ ಕೂಡ, ಹೀಗಾಗಿ ನನಗೆ ಕಡಿಮೆ ಶಿಕ್ಷೆ ಕೊಡಬೇಕು ಅಂತ ಮನವಿಯನ್ನ ಮಾಡಿದ್ರು. ಅದಾದ ನಂತರವೂ ಕೂಡ ಇದೀಗ ಜೀವಾವಧಿ ಶಿಕ್ಷೆ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ವಿನಯ್ ಕುಲಕರ್ಣಿಗೆ. ಸಿಬಿಐ ಪರ ವಕೀಲರು ವಾದ ಮಾಡಿಯೂ ಕೂಡ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರು. ಆದರೆ ಯಾವುದೇ ಕಾರಣಕ್ಕೂ ಜೀವಾವಧಿ ಶಿಕ್ಷೆ ಬೇಡ ಅಂತ ವಿನಯ್ ಕುಲಕರ್ಣಿ ಪರವಾಗಿ ವಾದ ಮಾಡಿದ್ದಂತಹ ಶ್ಯಾಮ್ ಸುಂದರ್ ಅವರು ಹೇಳಿದ್ರು. ವಾದ ಪ್ರತಿವಾದಗಳನ್ನು ಆಲಿಸಿದ್ದಂತಹ ಜನಪ್ರತಿನಿಧಿಗಳ ನ್ಯಾಯಾಲಯ ಇದೀಗ ಶಿಕ್ಷೆಯ ಪ್ರಮಾಣವನ್ನ ಪ್ರಕಟ ಮಾಡಿದೆ. ಆ ಮುಖಾಂತರ ಈ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ ವಿನಯ್ ಕುಲಕರ್ಣಿಗೆ. ಅವರ ವಿರುದ್ಧ 302 ಪ್ರಕರಣ ಇತ್ತು, ಅಂದ್ರೆ ಕೊಲೆ. ಅದರ ಜೊತೆಗೆ 120B ಕೂಡ ಇತ್ತು. ಸಂಚನ್ನ ರೂಪಿಸಿದ್ರು ಅಂತ ಸಿಬಿಐ ಹೇಳಿತ್ತು. ಮೊದಲು ಪ್ರಕರಣ ಜಮೀನಿನ ವ್ಯಾಜ್ಯಕ್ಕೆ ಆಗಿತ್ತು ಅಂತ ಸಬರ್ಬನ್ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ರು. ಅದಾದ ನಂತರ ಯೋಗೀಶ್ ಗೌಡರ ಸಹೋದರ ಗುರುನಾಥ್ ಗೌಡ, ಬಸವರಾಜ್ ಕೊರವರ್ ಸೇರಿದಂತೆ ಕೆಲವೊಂದಿಷ್ಟು ಜನ, ಅವರ ಪತ್ನಿ ಮಲ್ಲಮ್ಮ, ವಿನಯ್ ಕುಲಕರ್ಣಿ ಅವರ ಪಾತ್ರ ಇದೆ ಅಂತ ಅವತ್ತಿನ ಅಧಿಕಾರಿಗೆ ಹೇಳಿದ್ರು. ವಿನಯ್ ಕುಲಕರ್ಣಿ ಅವರ ಹೆಸರು ದಾಖಲಾಗಿರಲಿಲ್ಲ FIR ನಲ್ಲಿ. ಈ ಪ್ರಕರಣವನ್ನ ಸಿಬಿಐ ಕೊಡ್ತೇವೆ ಅಂತ ಯಡಿಯೂರಪ್ಪನವರು ಧಾರವಾಡದ ಚುನಾವಣಾ ಪ್ರಚಾರದಲ್ಲಿ ಘೋಷಣೆ ಮಾಡಿದ್ರು. ಅದಾದ ನಂತರ ಈ ಪ್ರಕರಣ ಸಿಬಿಐಗೆ ಹೋಯಿತು. ಸಿಬಿಐಗೆ ಹೋದ ನಂತರ ಪ್ರಕರಣ ತಿರುವನ್ನ ಪಡೆದುಕೊಂಡು ಇದೀಗ ದೋಷಿ ಅಂತ ಸಾಬೀತಾಗಿದೆ. ಕೊಲೆಗೆ ಸಂಚು, ದಂಗೆ ಏಳುವುದು, ರಾಜಕೀಯ ದ್ವೇಷ, ಅದಾದ ನಂತರ 147, 148 ನಲ್ಲಿ ಶಸ್ತ್ರಾಸ್ತ್ರ ಕಾಯ್ದೆಯ ಅಡಿಯಲ್ಲಿಯೂ ಕೂಡ ಪ್ರಕರಣವನ್ನ ದಾಖಲು ಮಾಡಲಾಗಿತ್ತು. ಇದೇ ಪ್ರಕರಣದಲ್ಲಿ ಸಿಬಿಐ ಸಾಕ್ಷ್ಯ ನಾಶದ ಬೆದರಿಕೆ ಹಾಕೋದು, ಆಮಿಷವನ್ನ ಒಡ್ಡೋದು, ಇವೆಲ್ಲವನ್ನ ಕಂಡು ಹಿಡಿದು ಅದಾದ ನಂತರ ಮತ್ತೊಮ್ಮೆ ಇವರು ಜೈಲಿಗೆ ಹೋಗಿದ್ರು 2020ರಲ್ಲಿ. ಇದೀಗ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ದೋಷಿ
ಇದರ ಜೊತೆಗೆ ಜೀವಾವಧಿ ಶಿಕ್ಷೆ. ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಇದೀಗ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆ ಆಗಿದೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್. ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಭವ್ಯ, ನಿನ್ನೆ ವಿನಯ್ ಕುಲಕರ್ಣಿಯು ಕೂಡ ಮನವಿ ಮಾಡಿದ್ರು ಕಡಿಮೆ ಶಿಕ್ಷೆ ಕೊಡಬೇಕು ಅಂತ ನ್ಯಾಯಾಧೀಶರಿಗೆ. ಏನೇನಾಯ್ತು ಇವತ್ತು ಬೆಳವಣಿಗೆ ಕೋರ್ಟ್ನಲ್ಲಿ? ಕೊನೆಗೆ ಜೀವಾವಧಿ ಶಿಕ್ಷೆ ಘೋಷಣೆ ಆಗಿದೆ. ಪ್ರಕಟ ಮಾಡಿದ್ರಂದ್ರೆ ಈ ರೀತಿಯಾದಂತಹ ತೀರ್ಪನ್ನು ಇಷ್ಟೊತ್ತಿಗೆ ಪ್ರಕಟ ಮಾಡ್ತಾರೆ. ಯಾಕಂದರೆ ಇದೊಂದು ಹೈ ವೋಲ್ಟೇಜ್ ಪ್ರೊಫೈಲ್ ಅಂತ ಹೇಳ್ಬೋದು. ಸೊ ಈವ್ನಿಂಗ್ ಹೊತ್ತಲ್ಲಿ ಅಂದರೆ ಈಗಾಗಲೇ ಅವರ ಕಾರ್ಯಕರ್ತರಾಗಿರ್ಬೋದು, ಧಾರವಾಡ ಆಗಿರ್ಬೋದು, ಹಾಗೆಯೇ ಸಿಟಿ ಸಿವಿಲ್ ಕೋರ್ಟ್ನ ಸುತ್ತಮುತ್ತ ಬಹಳಷ್ಟು ಒಂದು ಕೋರ್ಟ್ನ ಸುತ್ತಮುತ್ತ ಬಹಳಷ್ಟು ಅಭಿಮಾನಿಗಳು ಕೂಡ ನೆರೆದಿರುವಂಥದ್ದು. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡಿಬಹುದು ಅನ್ನೋ ಕಾರಣಕ್ಕಾಗಿ ಇಷ್ಟೊತ್ತಲ್ಲಿ ಒಂದು ತೀರ್ಪನ್ನು ಪ್ರಕಟ ಮಾಡಿರುವಂಥದ್ದು. ಯಾಕಂದರೆ ಬಹಳಷ್ಟು ಕ್ಯೂರಿಯಾಸಿಟಿ ಇತ್ತು ಎಷ್ಟು ಗಂಟೆಗೆ ಈ ಒಂದು ತೀರ್ಪು ಪ್ರಕಟ ಆಗುತ್ತೆ ಅಂತ. ಸದ್ಯ ಒಂದು ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು. ನಮ್ಮ ಭಾರತದ ಒಂದು ಸಂಹಿತೆ ಪ್ರಕಾರ IPC ಸೆಕ್ಷನ್ 302 ಆಗಿರ್ಬೋದು, 120B ಆಗಿರ್ಬೋದು, ಹಾಗೆಯೇ 148, 149 ಟೋಟಲ್ ಬಹಳಷ್ಟು IPC ಸೆಕ್ಷನ್ಗಳನ್ನು ಕೂಡ ಅಳವಡಿಕೆ ಮಾಡಿದರು. ಪ್ರಮುಖವಾಗಿ ಈಗ ಜೀವಾವಧಿ ಶಿಕ್ಷೆ ಅಂದರೆ ಆತ ಲೈಫ್ ಲಾಂಗ್ ಪರಪ್ಪನ ಆಗ್ರಹರ ಜೈಲಲ್ಲೇ ಕಳೆಯುವಂತಹ ಪರಿಸ್ಥಿತಿ ಕೂಡ ಇದೊಂದು ನಿರ್ಮಾಣವಾಗಿರುವಂಥದ್ದು. ಹಾಗೆಯೇ ಅಂದರೆ ಒಬ್ಬ ವ್ಯಕ್ತಿಗೆ 14ರಿಂದ 20 ವರ್ಷ ಕೂಡ ಅಂದರೆ ತನ್ನ ಜೀವನ ಎಲ್ಲಿವರೆಗೆ ಎಂಡ್ ಆಗುತ್ತೆ ಅಲ್ಲಿವರೆಗೆ ಕೂಡ ಈ ಒಂದು ಏನು ಜೀವಾವಧಿ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿದ್ದಾರೆ ಅಲ್ಲಿವರೆಗೆ ಇವರು ಜೈಲಲ್ಲೇ ಕೊಳೆಯುವಂತಹ ಪರಿಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗುತ್ತೆ. ಆದರೆ ಈಗಾಗಲೇ ಇವರ ವಕೀಲರು ಯಾವ ರೀತಿ ಅಂದರೆ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಅಥವಾ ಹೈಕೋರ್ಟಲ್ಲಿ ರಿಜೆಕ್ಟ್ ಆದರೆ ಸುಪ್ರೀಂ ಕೋರ್ಟ್ಗೆ ಹೇಗೆ ಹೋಗ್ಬೋದು ಅನ್ನೋದಕ್ಕೆ ಈಗಾಗಲೇ ಬಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಆದರೆ ಈ ತರಹದ ಪ್ರಕರಣ ಏನಿದೆ, ಈ ತರಹದ ಪ್ರಕರಣಗಳು ನಡೆದಾಗ ಒಬ್ಬ ವ್ಯಕ್ತಿಗೆ ಈ ರೀತಿಯಾದಂತಹ ಒಂದು ಶಿಕ್ಷೆಗೆ ಒಳಗಾದ ಆತನ ಜೀವನ ಹೇಗಿರುತ್ತೆ? ಯಾಕಂದರೆ ನಾನು ನಿನ್ನೆ ವಾದ ಪ್ರತಿವಾದವನ್ನು ನೋಡುವಾಗ ಬಹಳಷ್ಟು ವಿಚಾರಗಳನ್ನು ಕೂಡ ವಿನಯ್ ಕುಲಕರ್ಣಿ ಪರ ವಕೀಲರಾಗಿರ್ಬೋದು, ಹಾಗೆಯೇ ವಿನಯ್ ಕುಲಕರ್ಣಿ ಕೂಡ ನ್ಯಾಯಮೂರ್ತಿ ಗಜಾನನ ಭಟ್ ಎದುರು ಪರಿಪರಿಯಾಗಿ ಒಂದು ಕಣ್ಣೀರನ್ನು ಇಡ್ತಾರೆ. ಯಾಕಂದರೆ ಈ ರೀತಿಯಾದಂತಹ ಪ್ರಕರಣ ಅಂದರೆ ಈಗಾಗಲೇ ನಾವು ನೋಡ್ತಾ ಇರ್ಬೋದು IPC ಸೆಕ್ಷನ್ಗಳನ್ನು ನೋಡುವಾಗ 302 ಆಗಿರ್ಬೋದು. ಅಂದರೆ ಒಬ್ಬ ವ್ಯಕ್ತಿಯನ್ನು ಮರ್ಡರ್ ಮಾಡೋದು ಅಷ್ಟೊಂದು ಸುಲಭದ ಕೆಲಸವಲ್ಲ. ಹಾಗೆಯೇ ಇದರಲ್ಲಿ ಶಸ್ತ್ರಾಸ್ತ್ರ ಆಗಿರ್ಬೋದು, ಕಂಟ್ರಿ ಮೇಡ್ ಪಿಸ್ತೂಲ್ ಆಗಿರ್ಬೋದು, ಇವುಗಳನ್ನೆಲ್ಲ ಬಳಕೆ ಮಾಡಿರೋದಕ್ಕೆ ಸಾಕ್ಷ್ಯಗಳನ್ನು CBI ಪ್ರಮುಖವಾಗಿ ದೋಷಾರೋಪ ಪಟ್ಟಿಯಲ್ಲಿ ಪಿನ್ ಟು ಪಿನ್ ಮಾಹಿತಿಯನ್ನು ಮೆನ್ಷನ್ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಈ ಪ್ರಕರಣದಲ್ಲಿ ಏನೆಲ್ಲ ಅಂದರೆ ನಾವು ನೋಡ್ಬೋದು ಒಂದೊಂದು ಪ್ರಕರಣದಲ್ಲಿ ಈಗ A1 ಆರೋಪಿಯಾಗಿದ್ರೆ ಆತನಿಗೆ ಬಹಳಷ್ಟೊಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಆದರೆ ಈ ಪ್ರಕರಣದಲ್ಲಿ A15 ಆಗಿದ್ರೂ ಕೂಡ ಇವರಿಗೆ ಜೀವಾವಧಿ ಶಿಕ್ಷೆ ಇದೆ ಅಂದರೆ ಈ ಪ್ರಕರಣದಲ್ಲಿ ಇವರ ಪ್ರಬಲ ಎಷ್ಟು ರೀತಿ ಇದೆ ಅಂತ ಬಹಳಷ್ಟು ನಾವು ಸ್ಪಷ್ಟವಾಗಿ ಇಲ್ಲಿ ನಾವು ನೋಡಬೇಕಾಗುತ್ತೆ. ಯಾಕಂದರೆ ಈ ಪ್ರಕರಣದಲ್ಲಿ A1 ಆಗಿರ್ಬೋದು, A2 ಆಗಿರ್ಬೋದು, A3 ಇತರೆ ಆರೋಪಿಗಳು ಇದ್ರೂ ಕೂಡ A15 ಆರೋಪಿಗೆ ಜೀವಾವಧಿ ಶಿಕ್ಷೆ ಕೊಡ್ತಾರೆ ಅಂದರೆ ಈ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರ ಪಾತ್ರ ಏನಿದೆ ಅನ್ನೋದನ್ನು ಕುಲಂಕುಷವಾಗಿ ನೋಡಿಕೊಂಡು ನ್ಯಾಯಮೂರ್ತಿಗಳು ಕೂಡ ಈ ರೀತಿಯಾದಂತಹ ಜೀವಾವಧಿ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಿದ್ದಾರೆ. ಸೊ ಮತ್ತೊಂದು ಕಡೆ ನಾವು ಗಮನಿಸಬೇಕು, ಇಲ್ಲೊಂದು ದಂಡವನ್ನು ವಿಧಿಸಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಜೀವಾವಧಿ ಶಿಕ್ಷೆಗೆ ಒಳಪಟ್ಟ ಕಾರಣ ಶಾಸಕ ಸ್ಥಾನ ಈಗ ಅನರ್ಹವಾಗುತ್ತೆ. ಯಾಕಂದರೆ ಒಬ್ಬ ಶಾಸಕನಾಗಿ ಇದ್ದುಕೊಂಡು 2 ವರ್ಷಕ್ಕಿಂತ ಮೇಲ್ಪಟ್ಟೆ ಅವರು ಒಂದು ಶಿಕ್ಷೆಯನ್ನು ಒಳಗಾದರೆ ಅಂತಹ ವ್ಯಕ್ತಿಗಳ ಶಾಸಕ ಸ್ಥಾನ ಅನರ್ಹವಾಗುತ್ತೆ. ಯಾಕಂದರೆ ನಿನ್ನೆ DK ಶಿವಕುಮಾರ್ ಅವರ ಸದಾಶಿವನಗರ ಬಳಿ ಮನೆ ಬಳಿ ಕೂಡ ಬಹಳಷ್ಟು ಧಾರವಾಡ ಕ್ಷೇತ್ರದ ಬೇರೆ ಬೇರೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಬಂದು ಇದರ ಬಗ್ಗೆ ಮಾತುಕತೆಯನ್ನು ಕೂಡ ನಡೆಸಿರುವಂಥದ್ದು. ಸೊ ಹೀಗಾಗಿ ಇವರ ಶಾಸಕ ಸ್ಥಾನದ ಅನರ್ಹ ಭೀತಿ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಸೊ ನಿನ್ನೆ ಅವರು ಕೋರ್ಟ್ನ ಎದುರು ಇವತ್ತು ಕೂಡ ಬಹಳಷ್ಟು ಮಂಕಾಗಿದ್ರು. ನಿನ್ನೆ ರಾತ್ರಿಡೀ ಪರಪ್ಪನಾಗ್ರಹರ ಜೈಲಲ್ಲಿ ಅವರು ಮಲಗಿಲ್ಲ ಅನ್ನೋ ಮಾಹಿತಿ ಕೂಡ ಬಲ್ಲ ಮೂಲಗಳಿಂದ ಲಭ್ಯವಾಗಿರುವಂಥದ್ದು. ಯಾಕಂದರೆ ಅವರಿಗೆ ಗೊತ್ತು ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಅದರಲ್ಲೂ ಕೂಡ ನಾವು 82 ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ವಿಶೇಷತೆಯನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಎಂತಹ ಹೈ ವೋಲ್ಟೇಜ್ ಪ್ರಕರಣಗಳು ಬಂದರೂ ಕೂಡ ಆ ನ್ಯಾಯಮೂರ್ತಿ ಆದಂತಹ ಗಜಾನನ ಭಟ್ ಅವರು ಪ್ರತಿಯೊಂದನ್ನು ಕೂಡ ಪಿನ್ ಟು ಪಿನ್ ಆಲಿಸಿ. ಯಾಕಂದರೆ ಈ ಹಿಂದೆ ಪ್ರಕರಣ ನಾವು ಪ್ರಜ್ವಲ್ ರೇವಣ್ಣ ಪ್ರಕರಣ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಪ್ರಕರಣಗಳಿಗೂ ಕೂಡ ಇದೇ ನ್ಯಾಯಮೂರ್ತಿಗಳು ಜೀವಾವಧಿ ಶಿಕ್ಷೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಸೆಕ್ಷನ್ಗಳ ಅಡಿಯಲ್ಲಿ ಒಂದು ಶಿಕ್ಷೆಯ ಪ್ರಮಾಣವನ್ನು ಕೂಡ ಪ್ರಕಟ ಮಾಡಿದ್ದಾರೆ. ಸೊ ಅದೇ ರೀತಿ ಇವತ್ತು ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಆಗಿದೆ, 30,000 ದಂಡವನ್ನು ಕೂಡ ಹಾಕಿರುವಂಥದ್ದು. ಅಷ್ಟು ಮಾತ್ರವಲ್ಲದೆ ಇನ್ನು ಅಂದರೆ ವಾಟ್ ನೆಕ್ಸ್ಟ್ ಅಂತ ಇಲ್ಲಿ ನಮಗೆ ಬರುತ್ತೆ. ಯಾಕಂದರೆ ಈಗಾಗಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಯಾವ ರೀತಿಯಂತಹ ಮನವಿಯನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಿನ್ನೆನೇ ವಾದ ಪ್ರತಿವಾದವಂತಹ ಆಲಿಸಿರುವಂತಹ ನ್ಯಾಯಮೂರ್ತಿಗಳು ಈ ರೀತಿಯಾದಂತಹ ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು. ಹಾಗೇನೆ ಇವತ್ತು ಒಬ್ಬೊಬ್ಬ ಆರೋಪಿಗಳನ್ನು ಒಂದೊಂದು ಒಪಿನಿಯನ್ಗಳನ್ನು ಪಡೆದರು. ಹಾಗೇನೆ ಇವತ್ತು ನ್ಯಾಯಾಲಯದಲ್ಲಿ ಅಂದರೆ ಮುಂಜಾನೆಯಿಂದ ಇಲ್ಲಿವರೆಗೆ ಬಹಳಷ್ಟು ಒಂದು ಬೆಳವಣಿಗೆಗಳು ಕೂಡ ನಡೆಯಿತು. ಯಾಕಂದರೆ ಅವರ ಕುಟುಂಬಸ್ಥರಿಗೆ ಕೂಡ ಗೊತ್ತು ಈ ರೀತಿಯಾದಂತಹ ಪ್ರಕರಣಗಳಲ್ಲಿ ಇನ್ನು ಮುಂದೆ ಅವರು ಜೈಲಲ್ಲಿ ಇರ್ತಾರೆ ಅಂತ. ಅದರಲ್ಲೂ ಕೂಡ ನಾವು ಅಬ್ಸರ್ವ್ ಮಾಡಬೇಕಾದ ಏನದೆ, ಈಗ ಅವರು ನಾರ್ಮಲ್
ಲೈಫಲ್ಲಿ ನಾರ್ಮಲ್ ಡ್ರೆಸ್ ಹಾಕೊಂಡು ಬಂದಿದ್ದಾರೆ. ಆದರೆ ಇವತ್ತು ನಾಳೆ ಅಂದರೆ ಇವತ್ತು ರಾತ್ರಿಯಿಂದ ಅವರ ಲೈಫ್ ಸ್ಟೈಲೇ ಚೇಂಜ್ ಆಗುತ್ತೆ ಹೇಳ್ಬೋದು. ಅಲ್ಲಿ ಕೊಡುವಂತಹ ಡ್ರೆಸ್ ಆಗಿರ್ಬೋದು, ಕೈದಿ ನಂಬರ್ ಆಗಿರ್ಬೋದು, ಜೈಲಿನ ವಾತಾವರಣಕ್ಕೆ ಅನುಗುಣವಾಗಿ ವಿನಯ್ ಕುಲಕರ್ಣಿ ಅವರು ಬದುಕಬೇಕಾಗುತ್ತೆ. ಸೊ ಈಗಾಗಲೇ ಕೈದಿ ನಂಬರ್ ಕೊಡುತ್ತೆ ಅಂದರೆ ನಿನ್ನೆಂದು ಕೂಡ ಜನರೇಟ್ ಆಗಿರುವಂಥದ್ದು. ಹಾಗೆಯೇ ಕೈದಿ ಅಂದರೆ ಪರಪ್ಪನಾಗರ ಜೈಲಲ್ಲಿ ಏನು ವೈಟ್ ಡ್ರೆಸ್ ಇದೆ ಅಂದರೆ ಯೂನಿಫಾರ್ಮ್ ಇದೆ, ಅದನ್ನು ಕೂಡ ವಿನಯ್ ಕುಲಕರ್ಣಿ ಅವರು ಹಾಕಬೇಕಾಗುತ್ತೆ. ಹಾಗೆಯೇ ಅವರು ಶಾಸಕರಾಗಿ ಹೇಗೆ ಹೈ ಪ್ರೊಫೈಲ್ ಜೀವನವನ್ನು ನಡೆಸಿದ್ದಾರೆ ಅದನ್ನು ಯಾವುದನ್ನು ಕೂಡ ಅವರು ನಡೆಸುವಂಗೆ ಇಲ್ಲ. ಯಾಕಂದರೆ ಏನೇನೋ ಕಾರಣವನ್ನು ಕೊಟ್ಟರು, ನಾವು ಅಬ್ಸರ್ವ್ ಮಾಡಬಹುದು. ಇವರು ಮರ್ಡರ್ ಮಾಡುವಾಗ ಈ ರೀತಿಯಾದಂತಹ ಕಾರಣವನ್ನು ಕೊಟ್ಟಿಲ್ಲ. ಆದರೆ ನಿನ್ನೆ ಬಹುತೇಕ ಕಾರಣಗಳು, ಒಂದು ತನ್ನ ಮಕ್ಕಳಿಗೆ ಮದುವೆ ಆಗಿಲ್ಲ, ಮಕ್ಕಳ ಮದುವೆಯನ್ನು ಮಾಡಬೇಕು, 3,000 ಹಸುಗಳನ್ನು ಸಾಕುತ್ತಾ ಇದ್ದೀನಿ, ಅವುಗಳು ಕೂಡ ಮೂಕ ಪ್ರಾಣಿಗಳಿದೆ, ಅದರ ದಯ ಮೇರೆಗೆ ಕೂಡ ನನಗೆ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡುವಾಗ ಬಹಳಷ್ಟು ಕಡಿಮೆ ಮಾಡಬೇಕು. ಹಾಗೆಯೇ ನನ್ನ ಧಾರವಾಡ ಕ್ಷೇತ್ರದಲ್ಲಿ ಬಹಳಷ್ಟು ಜನರ ಆಗಿರ್ಬೋದು, ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ವೃದ್ಧರ ಸೇವೆಯನ್ನು ಸಲ್ಲಿಸಬೇಕಾಗಿರುತ್ತೆ. ಅಷ್ಟು ಮಾತ್ರವಲ್ಲದೆ ಬೇರೆ ಬೇರೆ ವಿಚಾರಗಳು, ಅದರಲ್ಲೂ ಕೂಡ ಅನಾರೋಗ್ಯ ವಿಚಾರವನ್ನು ಕೂಡ ಇಟ್ಟರು. ಅಂದರೆ ತನಗೆ ಸ್ಟಂಟ್ ಆಗಿರೋದಾಗಿ ಕೂಡ ವಿಚಾರಗಳನ್ನು ತಿಳಿಸಿದ್ರು. ಆದರೆ ಇದು ಯಾವುದನ್ನು ಕೂಡ ನ್ಯಾಯಾಲಯ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಯಾಕಂದರೆ ಯೋಗೇಶ್ ಗೌಡ ಕೊಲೆ ನಡೆದಾಗ ಅವರ ಕುಟುಂಬಸ್ಥರ ನೋವಾಗಿರ್ಬೋದು. ಹಾಗೆಯೇ ಇಲ್ಲಿ ಮತ್ತೊಂದು ಪ್ರಮುಖ ಅಂದರೆ ಈ ಒಟ್ಟು 17 ಆರೋಪಿಗಳಿಗೆ ಈಗಾಗಲೇ ಶಿಕ್ಷೆ ಪ್ರಮಾಣ ಪ್ರಕಟವಾಗಿದೆ. ಹಾಗೆಯೇ 21 ಆರೋಪಿಗಳಿದ್ರು. ಅದರಲ್ಲಿ ಈಗಾಗಲೇ ಬೇರೆ ಬೇರೆ ಆರೋಪಿಗಳು ವಿನಯ್ ಕುಲಕರ್ಣಿ ವಿರುದ್ಧ ಕೂಡ ಕೆಲವೊಂದು ಸಾಕ್ಷಿಗಳನ್ನು ನುಡಿದಿದ್ದಾರೆ. ಇದು ಕೂಡ ವಿನಯ್ ಕುಲಕರ್ಣಿಗೆ ಕಂಟಕವಾಗಿರುವಂಥದ್ದು. ಹಾಗೆಯೇ ವಿನಯ್ ಕುಲಕರ್ಣಿ ಹಣದ ಬಲವನ್ನು ಇಲ್ಲಿ ಯಾವ ರೀತಿ ಉಪಯೋಗಿಸಿದ್ರಂದ್ರೆ, ಯೋಗೇಶ್ ಗೌಡ ಕೊಲೆ ನಡೆದ ನಂತರ ಅವರ ಫ್ಯಾಮಿಲಿ ಆಗಿರ್ಬೋದು, ಅವರ ಪತ್ನಿಗಾಗಿರ್ಬೋದು ಯಾವ ರೀತಿ ಪ್ರೆಷರ್ ಹಾಕಿದ್ರು ಅನ್ನೋದಕ್ಕೆ ಕೂಡ ಸಿಬಿಐಗೆ ಒಂದು ಸಾಕ್ಷಿಗಳು ಲಭ್ಯವಾಗಿತ್ತು. ಅಷ್ಟು ಮಾತ್ರವಲ್ಲದೆ ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಸಾಕ್ಷಿಗಳನ್ನು ಯಾವ ರೀತಿ ಇದು ಮಾಡಿದ್ರು. ಹಾಗೆಯೇ ಪೊಲೀಸ್ ಇಲಾಖೆ ಅನ್ನೋದು ಈ ಪ್ರಕರಣ ನಡೆದಾಗ ಈ ತರಹದ ಪ್ರಕರಣಗಳನ್ನು ಪತ್ತೆ ಹಚ್ಚೋದಕ್ಕಿರುವಂಥದ್ದು. ಆದರೆ ಪೊಲೀಸರನ್ನೇ ತನ್ನ ಪ್ರಬಲ ಬಳಸಿಕೊಂಡು ಪೊಲೀಸರನ್ನ ಯಾವ ರೀತಿ ಇನ್ವಾಲ್ವ್ ಮಾಡಿಕೊಂಡು ಈ ಪ್ರಕರಣದಲ್ಲಿ ಕೂಡ ತಿರುವು ಮಾಡೋದಕ್ಕೆ ನೋಡಿದ್ರು. ಎಲ್ಲದನ್ನ ಕೂಡ ನ್ಯಾಯಮೂರ್ತಿಗಳು ಸುಮಾರು 10 ವರ್ಷಗಳ ಸುದೀರ್ಘ ವಾದ ಪ್ರತಿವಾದ, ಯಾಕಂದ್ರೆ ಬಹಳಷ್ಟು ಬೆಳವಣಿಗೆ ನಡೆಯಿತು ಪ್ರವೀಣ್. ಈ ಪ್ರಕರಣ ನಡೆದಾಗ ಒಮ್ಮೆ ಜೈಲಿಗೆ ಹೋಗ್ತಾರೆ, ಮತ್ತೆ ಹೊರ ಬರ್ತಾರೆ, ಹೈಕೋರ್ಟ್ಗೆ ಹಾಕ್ತಾರೆ, ಅಲ್ಲಿ ರಿಜೆಕ್ಟ್ ಆದಾಗ ಸುಪ್ರೀಂ ಕೋರ್ಟ್ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಹೋಗಿ ಜಾಮೀನು ಪಡಿತಾರೆ, ಅಲ್ಲಿ ಮತ್ತೆ ಹೊರ ಬಂದು ಮತ್ತೆ ಸಿಬಿಐ ಏನೇನೋ ಸಿಬಿಐ ಕೂಡ ಕಸರತ್ತು ಮಾಡಿ ಇವರನ್ನ ಜೈಲಿನ ಒಳಗಡೆ ಹಾಕೋದಕ್ಕೆ ಬಹುತೇಕವಾಗಿ ಯಶಸ್ವಿ ಆಯಿತು. ಮತ್ತೆ ಇವರು ಬೇರೆ ಬೇರೆ ರೀತಿಯಾಗಿ ಅಂದ್ರೆ ಎಕ್ಸ್ಪರ್ಟ್ ವಕೀಲರನ್ನು ಇಟ್ಕೊಂಡು ವಾದವನ್ನು ಮಾಡ್ತಾರೆ. ಈಗಲೂ ಕೂಡ ಬಹಳಷ್ಟು ಕ್ರಿಮಿನಲ್ ಪ್ರಕರಣಗಳಲ್ಲಿ ಬಹಳಷ್ಟು ವಾದ ಮಂಡಿಸಿರುವಂತಹ ಸಿ.ವಿ. ನಾಗೇಶ್ ಆಗಿರ್ಬೋದು, ಶ್ಯಾಮ್ ಸುಂದರ್ ಅವರನ್ನ ನಿನ್ನೆ ಕೋರ್ಟ್ಗೆ ಕರ್ಕೊಂಡು ಬಂದು ಅವರ ಮೂಲಕ ಒಂದು ವಾದವನ್ನು ಮಾಡಿಸ್ತಾರೆ. ಅಂದ್ರೆ ಈ ಪ್ರಕರಣದಲ್ಲಿ ತಮ್ಮ ಕಕ್ಷಿದಾರರು ಏನಿದ್ದಾರೆ ಯಾವುದೇ ರೀತಿಯಾದಂತಹ ತಪ್ಪುಗಳನ್ನು ಮಾಡಿಲ್ಲ ಅನ್ನೋ ವಿಚಾರಗಳನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿಸ್ತಾರೆ. ಆದರೆ ಅದು ಯಾವುದೂ ಕೂಡ ಇಲ್ಲಿ ನಡೆದಿಲ್ಲ. ಈಗಾಗಲೇ ಯಾವೆಲ್ಲ ಸೆಕ್ಷನ್ಗಳಿದೆ ಅದರ ಆಧಾರದ ಮೇರೆಗೆ ಜೀವಾವಧಿ ಶಿಕ್ಷೆಯನ್ನ ಇದೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈಗಾಗಲೇ ಕೊಟ್ಟಿರುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಕಾನೂನಿನ ಮುಂದೆ ಎಷ್ಟೇ ದೊಡ್ಡ ಪ್ರಬಲ ವ್ಯಕ್ತಿ ಆಗಿದ್ರೂ ಕೂಡ ತಪ್ಪು ಮಾಡಿದಾಗ ಆತ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೋದು. ಹಾಗೇನೆ ಸದ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಬಹಳಷ್ಟೊಂದು ಸಂಚಲನ ಕೂಡ ಮೂಡ್ತಾ ಇದೆ. ಯಾಕಂದ್ರೆ 2 ವರ್ಷಕ್ಕಿಂತ ಮೇಲೆ ಈತನಿಗೆ ಶಿಕ್ಷೆ ಆದ ಕಾರಣ ಈತನ ಶಾಸಕನ ಸ್ಥಾನ ಕೂಡ ಅನರ್ಹಗೊಳ್ಳುತ್ತೆ. ಪ್ರವೀಣ್. ಓಕೆ ಭವ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ. ರಾಜ್ಯ ರಾಜಕಾರಣದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿದ್ದಂತಹ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ 16 ಅಪರಾಧಿಗಳಿಗೆ ಇದೀಗ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ಟಿಂಗ್ರೀಕರ್ ಪೊಲೀಸ್ ಅಧಿಕಾರಿ ಟಿಂಗ್ರೀಕರ್ ಒಬ್ಬರಿಗೆ ಮಾತ್ರ ಜೀವಾವಧಿ ಸಿಗದೆ 7 ವರ್ಷಗಳ ಜೈಲು ಮತ್ತು 30,000 ದಂಡವನ್ನು ಪ್ರಕಟ ಮಾಡಲಾಗಿದೆ. ಆ ಮುಖಾಂತರ 16 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ನಿನ್ನೆ ವಾದ ಪ್ರತಿವಾದ ಆಗುವ ಸಮಯದಲ್ಲಿ ಈ ಯಾರ್ಯಾರೇನಿದ್ದಾರೆ ಈ ಪ್ರಕರಣದಲ್ಲಿ ಇವರೆಲ್ಲರಿಂದಲೂ ಕೂಡ ದಂಡವನ್ನು ವಸೂಲಿ ಮಾಡಿ ಅದನ್ನು ಯೋಗೇಶ್ ಗೌಡ ಮಕ್ಕಳಿಗೆ ಪರಿಹಾರವಾಗಿ ಕೊಡಬೇಕು ಅಂತ ವಾದ ಆಗಿತ್ತು. ಅದಕ್ಕೆ ಶ್ಯಾಮ್ ಸುಂದರ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು, ಯಾವುದೇ ಕಾರಣಕ್ಕೂ ಪರಿಹಾರವನ್ನು ಕೊಡಬಾರದು ಅಂತ. ಇದೀಗ 16 ಲಕ್ಷ ರೂಪಾಯಿ ದಂಡವನ್ನು ಈ ಪ್ರಕರಣದಲ್ಲಿ ವಿಧಿಸಲಾಗಿದೆ.